ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ನಿಮ್ಮ ಪಿತೃಗಳ ಆಶೀರ್ವಾದ, ಹಾಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದದ ಜೊತೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಆಶೀರ್ವಾದ ಕೂಡ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮನ್ನು ರಕ್ಷಿಸ್ತಾ ಇದೆ. ಅದೇ ರೀತಿ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಹಾಗೆ ನೀವು ಯಾವಾಗ ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಅಂದರೆ ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಹಾಗೆ ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಎಂದಿನಂತೆ ನೀವು ನಂಬಿದ ಗುರುವನ್ನು, ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ ಉಸಿರಿನ ಮೇಲೆ ಹಿಡಿತಾ ಇರಲಿ, ಅಂದರೆ ನಿಮ್ಮ ಗಮನ ಕೇಂದ್ರೀಕೃತವಾಗಿರಲಿ. ಸ್ನೇಹಿತರೆ, ನೀವು ಹಿಡಿದುಕೊಂಡಿರುವ ಕೆಲ ಸಂಬಂಧಗಳು, ಭಾವನೆಗಳು ಅಥವಾ ನಿರೀಕ್ಷೆಗಳು ನಿಮ್ಮ ಹೃದಯಕ್ಕೆ ಭಾರವಾಗ್ತಾ ಇದೆ ಈ ಸಮಯದಲ್ಲಿ. ಆದರೆ ಈಗ ನಿಮ್ಮ ಜೀವನಕ್ಕೆ ಇಲ್ಲಿ ಗುರುವು ಯಾವ ರೀತಿಯ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂದರೆ, ಕೆಲವು ವಿಚಾರಗಳನ್ನು ನೀವು ಬಿಡಬೇಕು. ಅಂದರೆ ಯಾವ ರೀತಿ ಅಂದರೆ, ನೀವು ಎಲ್ಲವನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ಕೆಲವು ವಿಷಯಗಳನ್ನು ದೇವರ ಕೈಗೂ ಬಿಟ್ಬಿಡಬೇಕು. ನಂಬಿಕೆ ಇಟ್ಟು ನಿಮ್ಮ ನೋವು, ನಿಮ್ಮ ಭಯ, ನಿಮ್ಮ ಕಣ್ಣೀರು ಇವೆಲ್ಲವನ್ನು ನೀವು ನಂಬಿದ ಭಗವಂತ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಅದು ನಿಮ್ಮ ನಂಬಿಕೆಗೆ ಅನುಸಾರವಾಗಿರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ರೀತಿಯ ಒಂದು ಎನರ್ಜಿ ಯಾವ ರೀತಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಕೆಲವರ ಒಂದು ಎನರ್ಜಿಗೆ ನೀವು ಯಾರಿಗಾದರೂ ಅಥವಾ ಯಾವುದಕ್ಕಾದರೂ ಅತಿಯಾಗಿ ಒಂದು ವಿಚಾರದಲ್ಲಿ ಒಂದು ವ್ಯಕ್ತಿಗೆ ಅಂಟ್ಕೊಂಡಿದ್ದೀರ. ಅದು ನಿಮ್ಮ ಆತ್ಮಶಾಂತಿಯನ್ನು ಕಳೀತಾ ಇದೆ. ಇದೀಗ ಸಮಯ ಬಂದಿದೆ, ಅದನ್ನು ಬಿಡಲೇಬೇಕು. ಅಂದರೆ ಸ್ವತಂತ್ರಗೊಳಿಸೋಕೆ ನೀವು ಸ್ವಲ್ಪ ಪ್ರಯತ್ನ ಪಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾಕಂದರೆ ನೀವು ಎಷ್ಟು ಆ ಹಿಡಿತವನ್ನು ಬಿಗಿಗೊಳಿಸ್ತೀರೋ ಅಷ್ಟೇ ನಿಮಗೆ ಉಸಿರುಗಟ್ಟಿಸಿದ ಭಾವ ಬರ್ತದೆ. ಹಾಗಾಗಿ ನೀವು ಅದನ್ನು ರಿಲೀಸ್ ಮಾಡಿ, ರಿಮೂವ್ ಮಾಡಿ. ಕೆಲವೊಂದು ವಿಚಾರಗಳನ್ನು ಅಷ್ಟು ಬಿಗಿಯಾಗಿ ನೀವು ಹಿಡ್ಕೊಂಡಷ್ಟು ಅದು ಕೈ ಜಾರಿ ಹೋಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಹಗುರಗೊಳಿಸಿ ನಂಬಿಕೆ ಇಡಿ, ಖಂಡಿತ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನೀವು ಕೂಡ ಹೊಸದೊಂದನ್ನು ಕಲೀಲಿಕ್ಕೆ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳೋಕ್ಕೆ ಅವಕಾಶ ಕೂಡ ಸಿಗುತ್ತೆ. ಹಾಗಾಗಿ ಕೆಲವು ವಿಚಾರಗಳನ್ನು ತುಂಬ ಗಟ್ಟಿಯಾಗಿ ಹಿಡ್ಕೊಳ್ಬೇಡಿ. ನೀವು ಬಿಡುವಾಗ ನಿಮ್ಮ ಜೊತೆ ಭಗವಂತನ ಕೃಪೆ ಕೂಡ ಇರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ನೀವು ಖಾಲಿ ಮಾಡಿದ ಜಾಗದಲ್ಲಿ ಅಲ್ಲಿ ದೇವರು ಹೊಸ ಆಶೀರ್ವಾದವನ್ನು ತುಂಬ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಮೆಸೇಜ್ ಬರ್ತಾ ಇದೆ. ನಿಮ್ಮ ಹೃದಯ ತುಂಬ ಮೃದುವಾಗಿದೆ, ಹಾಗೆ ಒಳ್ಳೆಯ ಆಲೋಚನೆಗಳನ್ನೇ, ಯೋಜನೆಗಳನ್ನೇ ನೀವು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ನಂಬಿಕೆಯನ್ನು ಮೋಸಗೊಳಿಸ್ತಾ ಇದ್ದಾರೆ. ಹಾಗಾಗಿ ಗೊತ್ತಿದ್ದು ತಪ್ಪು ಮಾಡಬೇಡಿ. ಅಂದರೆ ಎಲ್ಲರನ್ನ ನಂಬೇಡಿ, ನಿಮ್ಮ ಮೌಲ್ಯವನ್ನು ತಿಳ್ಕೊಳ್ಳಿ. ಕೆಲವೊಂದು ಸರಿ ಇಲ್ಲ ಅನ್ನೋದನ್ನು ಕೂಡ ಕಲ್ತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೂಡ ಮೆಸೇಜ್ ಬರ್ತಿದೆ. ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ನಡೆಯುವ ಸಂದರ್ಭ ಎದುರಾಗಿದೆ. ನೀವು ಕೆಲವು ಹಿಂದಿನ ನೋವಿನಿಂದ ಎದ್ದು ಬರ್ತೀರಾ ಅನ್ನೋ ರೀತಿಯಲ್ಲಿ, ಅಂದರೆ ಆ ನೋವುಗಳನ್ನು ಬಿಟ್ಟು ಮುಂದೆ ಹೋಗಲಿಕ್ಕೆ ಈಗೊಂದು ಸಿದ್ಧತೆ ಮಾಡ್ಕೊಳ್ತೀರಾ. ಖಂಡಿತ ಇದು ನಿಮಗೆ ಗುರು ತೋರಿಸ್ತಾ ಇರುವ ದಾರಿಯಾಗಿದೆ. ಬಿದ್ದರೂ ಕೂಡ ಎದ್ದು ನಿಲ್ಲುವಂಥ ಸ್ವಭಾವ, ಆತ್ಮಸ್ಥೈರ್ಯ ನಿಮ್ಮಲ್ಲಿ ಹೆಚ್ಚಾಗಿದೆ. ಹಾಗಾಗಿ ದೀರ್ಘಕಾಲ ನಿಮ್ಮನ್ನು ಯಾರೂ ಕೂಡ ಒಂದು ಆಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ತುಳಿಬೇಕು ಅಂತೇಳಿ ಬಯಸ್ತಾ ಇದ್ದಾರಲ್ಲ, ಅದು ಅವರಿಂದ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರು ಎಷ್ಟೇ ನಿಮ್ಮನ್ನು ಬೀಳಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟರೂ ಕೂಡ ನೀವು ಎದ್ದು ನಿಲ್ಲುವಂಥ ಆತ್ಮವಿಶ್ವಾಸವನ್ನು ಹೊಂದಿದ್ದೀರಾ. ಹಾಗಾಗಿ ಅವರ ಪ್ರಯತ್ನ ವಿಫಲವಾಗುತ್ತೆ. ಮಾರ್ಚ್ ತಿಂಗಳ ನಂತರ ಓಪನ್ ಎನರ್ಜಿ ಅಂದರೆ ಕನೆಕ್ಟ್ ಆಗುತ್ತೆ. ಯಾವ ರೀತಿ ಅಂದರೆ, ಹೊಸ ಒಂದು ಸ್ನೇಹಿತರು ಬರ್ಬೋದು ನಿಮ್ಮ ಜೀವನದಲ್ಲಿ, ಹೊಸ ವಿಚಾರಗಳು ಎದುರಾಗ್ಬೋದು, ಹೊಸ ಅವಕಾಶಗಳು ಬರ್ಬೋದು. ಹಾಗೆ ಅದು ಕೆಲವು ದಿನಗಳು, ಅಂದರೆ ಬಹಳ ದಿನ ಅಂತಲ್ಲ, ಒಂದು 20 ದಿನದ ಒಳಗೆ ಈ ಎಲ್ಲ ಅವಕಾಶಗಳು ನಿಮ್ಮ ಬಳಿ ಬರ್ತವೆ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ. ಈಗೊಂದು ಸಂಬಂಧ ಕನೆಕ್ಟ್ ಆಗ್ತಾ ಇದೆ ಅಂದರೆ ಅದೊಂದು ಸಾಮಾನ್ಯ ಸಂಬಂಧ ಅಲ್ಲ, ಇದು ಆತ್ಮಗಳ ಸಂಪರ್ಕ ಅನ್ನೋ ರೀತಿಯಲ್ಲಿ ರೆಸೊನೇಟ್ ಆಗ್ತದೆ ವಿಚಾರ. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅವರ ಜೊತೆ ನಿಮ್ಮ ಕನೆಕ್ಷನ್ ಲಾಜಿಕ್ಗೆ ಅರ್ಥ ಆಗೋದೇ ಇಲ್ಲ. ಮಾತಾಡದೇ ಇದ್ದರೂ ಮನಸ್ಸು ಕನೆಕ್ಟ್ ಆಗ್ತಾಯಿದೆ, ಮಾತನಾಡದೇ ಇದ್ದರೂ ಒಬ್ರಿಗೊಬ್ರು ಆ ಫೀಲಿಂಗ್ಸ್, ಅವರ ಫೀಲಿಂಗ್ಸ್ ನಿಮಗೆ ಅರ್ಥ ಆಗ್ತಾ ಇದೆ, ಅಂದರೆ ತಲುಪ್ತಾ ಇದೆ. ಇದು ಒಂದು ಸೋಲ್ಮೇಟ್ ಎನರ್ಜಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಪ್ರಸ್ತುತ ಪರಿಸ್ಥಿತಿ ಇದೀಗ ಸ್ವಲ್ಪ ದೂರ, ಸ್ವಲ್ಪ ಮೌನ ಅಥವಾ ಗೊಂದಲ ನಿಮ್ಮಿಬ್ಬರ ಮಧ್ಯೆ ಇರಬಹುದು. ಅವ್ರ ಬಳಿ ನೀವು ಹೋಗಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೀರಲ್ಲ, ಅವರೇ ನಿಮ್ಮ ಬಳಿ ಬರಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೀರಾ. ಅಂದರೆ ಅಲ್ಲಿ ಒಬ್ಬರು ಇನ್ನೊಬ್ಬರ ಮಾತನ್ನು ಕೇಳಿ ಹಿಂಜರಿತಾ ಇರ್ಬೋದು, ಇಲ್ಲ ಈಗೋ ಹರ್ಟ್ ಮಾಡ್ತಾ ಇರ್ಬೋದು, ಇಲ್ಲ ಇನ್ಯಾವುದೋ ರೀತಿ ಒಂದು ವಿಚಾರ ಅವರನ್ನು ತಡೀತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆದರೆ ನೀವು ಮಾತ್ರ ಆ ಫೀಲ್ ಅನುಭವಿಸ್ತಾ ಇದ್ದೀರಾ, ಅವರು ಮರಳಿ ಬರ್ತಾರೆ ಅಂತೇಳಿ. ಖಂಡಿತ ಒಂದು ಈಗೋ ಅಥವಾ ಭಯ ಮಧ್ಯೆ ಬರ್ತಾ ಇದೆ ಅನ್ನೋ ಸೂಚನೆ ಇದ್ದರೂ ಕೂಡ ಅವರು ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ತಾರೆ. ಈ ಸಂಬಂಧವನ್ನು ಮುರಿಯೋದಿಲ್ಲ. ಖಂಡಿತ ಅವರು ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಈ ಸಂದರ್ಭದಲ್ಲಿ ಅಂದರೆ, ಅವರು ನಿಮ್ಮನ್ನು ಮರ್ತಿಲ್ಲ.
ನೀವು ಅವರ ಹೃದಯದಲ್ಲಿ ಇನ್ನೂ ವಿಶೇಷವಾಗಿ ಇದ್ದೀರಾ. ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ ಅವರು ದೂರ ಆದಮೇಲೆ ಅವರಿಗೆ ಬಹಳಷ್ಟು ಅರ್ಥ ಆಗಿದೆ, ಮನವರಿಕೆ ಮಾಡಿಸ್ಕೊಟ್ಟಿದೆ. ಏಕಾಏಕಿಯಾಗಿ ಅವರೇ ನಿಮ್ಮ ಎದುರಿಗೆ ಬರೋದು ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಸ್ವಾಭಿಮಾನ ಅಡ್ಡಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಹಾಗಾಗಿ ಅಲ್ಲಿ ನೀವು ಕರಿಬೇಕು, ಇಲ್ಲ ನೀವೇ ಮೊದಲು ರೆಸ್ಪಾನ್ಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಅವರು ಬಯಸ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ಸಾರಿ ಅಡ್ಡಿ ಆತಂಕಗಳು ಬರ್ತಾ ಇದೆ. ಅಂದರೆ ಕರೆದ ತಕ್ಷಣವೇ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಈಗೋ ಇದೆ ಅವರಲ್ಲಿ. ಖಂಡಿತ ಸ್ವಲ್ಪ ಸಮಯ ಕೊಟ್ಟರೆ ಆ ಕಾಲ ಕೂಡ ಬದಲಾಗುತ್ತೆ, ಸರಿಯಾಗುತ್ತೆ. ಖಂಡಿತ ಅವರು ಕೆಲವು ತೀರ್ಮಾನಗಳನ್ನು ಸ್ಪಷ್ಟವಾಗಿ ತಗೊಳ್ತಾರೆ. ಸಾಕಷ್ಟು ಬಾರಿ ಅವರು ನಿಮ್ಮ ಬಗ್ಗೆ ಯೋಚಿಸಿದ್ದಾರೆ. ಅಂದರೆ ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಸರಿಯಾದದ್ದನ್ನೇ ಮಾಡಿದ್ರು ಅನ್ನೋದು ಈಗ ಅವರಿಗೆ ಮನವರಿಕೆ ಆಗ್ತಿದೆ. ಅಂದರೆ ನಿಮ್ಮದು ನಿಜವಾದ ಪ್ರೀತಿ, ನಿಮ್ಮದು ನಿಜವಾದ ಕಾಳಜಿ ಅನ್ನೋದು ಅವರಿಗೀಗ ಅರ್ಥ ಆಗ್ತಾ ಇದೆ. ಆದರೆ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಅವರು ಒಂದು ಅಡೆತಡೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನೀವು ಈ ಸಮಯದಲ್ಲಿ ಅವರನ್ನು ಹಿಂಬಾಲಿಸಬೇಡಿ, ಅಂಟ್ಕೊಳ್ಬೇಡಿ. ನಿಮ್ಮ ಒಂದು ಎನರ್ಜಿಯನ್ನು ನಿಮ್ಮ ಮೇಲೆಯೇ ಕೇಂದ್ರೀಕರಿಸಿ. ನಿಮ್ಮ ಒಂದು ಯಾವ ಒಂದು ಕೆಲಸವನ್ನು ಮುಂದುವರಿಸಬೇಕು ಅಂತೇಳಿ ಅಂದ್ಕೊಂಡಿದ್ರು, ಅಂದರೆ ಅವರು ದೂರ ಆದಾಗ ನೀವು ಆ ಸಮಯದಲ್ಲಿ ತುಂಬ ವ್ಯಥೆ ಪಟ್ಟಿದ್ದೀರಾ, ತುಂಬ ನೋವನ್ನು ಅನುಭವಿಸಿದ್ದೀರಾ. ಆ ಒಂದು ಸಮಯ ಅಂತರವನ್ನು ನೀವೀಗ ಒಂದು ಹೊಸ ಒಂದು ಉನ್ನತಿಗೋಸ್ಕರ, ಅಂದರೆ ಏನೋ ಒಂದು ಗುರಿಯನ್ನು ಇಟ್ಕೊಂಡು ಆ ಸಮಯನ ನೀವು ವ್ಯರ್ಥ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಈಗ ನಿಮ್ಮನ್ನು ತಿದ್ದುಕೊಂಡು ಸಮಯದಲ್ಲಿ ನೀವು ಇನ್ನೂ ಏನಾದರೂ ಆ ವಿಚಾರವನ್ನು ತಲೆಗೆ ಹಚ್ಕೊಂಡ್ರೆ ನೀವು ಈಗ ಏನು ಗುರಿ ತಲುಪಬೇಕು ಅಂತ ಇದ್ರಲ್ಲ ಆ ಗುರಿ ಅರ್ಧಕ್ಕೆ ನಿಂತುಬಿಡುತ್ತೆ. ಹಾಗಾಗಿ ಹ್ಯಾಂಡಲ್ ಮಾಡಿ, ಬ್ಯಾಲೆನ್ಸ್ ಮಾಡಿ. ಖಂಡಿತ ಮರಳಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಇದು ಒಂದು ಕರ್ಮಿಕ್ ಕನೆಕ್ಷನ್. ಸಮಯ ಬಂದಾಗ ಮತ್ತೆ ಒಂದಾಗೋ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕು. ಅವರ ಬಗ್ಗೆ ಪಾಸಿಟಿವ್ ಆದ ಒಂದು ಎನರ್ಜಿಯನ್ನೇ ನೀವು ಫೀಲ್ ಮಾಡಬೇಕು. ಆಗ ಆ ಎನರ್ಜಿ ಅವರಿಗೆ ಕನೆಕ್ಟ್ ಆಗುತ್ತೆ. ಅವರ ಅನೇಕ ರೀತಿಯ ಬದಲಾವಣೆಗೆ ಅದು ಸಾಧ್ಯತೆಯನ್ನು ಮಾಡಿಕೊಡುತ್ತೆ. ಅತಿಯಾಗಿ ಅಟ್ಯಾಚ್ ಆಗಬೇಡಿ, ನಿಮ್ಮ ಸ್ವಾಭಿಮಾನ ಕಳೆದುಕೊಳ್ಬೇಡಿ. ಕೆಲವೊಂದು ಸಾರಿ ಸೋಲ್ಮೇಟ್ ಎನರ್ಜಿ ಬಂದ ತಕ್ಷಣ ಅವರು ನಿಮ್ಮನ್ನು ಪೂರ್ಣಗೊಳಿಸುವ ಎನರ್ಜಿನ ಹೊಂದಿರ್ತಾರೆ, ಅವರು ನೋಯಿಸುವ ಎನರ್ಜಿನ ಹೊಂದಿರೋದಿಲ್ಲ. ಆ ರೀತಿ ನಿಮ್ಗೆ ನೋವು ಕೊಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಅನ್ನಿಸ್ತದೆ. ಕೆಲವು ಸಂಬಂಧಗಳಲ್ಲಿ ನೀವು ಒಂದಾದಾಗ, ಅದು ಗಂಡ ಹೆಂಡತಿ ಪ್ರೀತಿ, ಇಂಥ ಸಂದರ್ಭದಲ್ಲಿ ನೀವು ಒಂದಾಗಿದ್ದೀರಾ ಅಂದರೆ ಅವರಿಂದ ತುಂಬ ನೋವಾಗ್ತಾ ಇದೆ ಅಂತೇಳಿ ನಿಮಗೆ ಅನ್ನಿಸ್ಬೋದು. ಆದರೆ ಅದು ನೋಯಿಸುವ ಎನರ್ಜಿ ಆಗಿರೋದಿಲ್ಲ, ಅದು ನಿಮ್ಮ ಒಂದು ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸುವ ಎನರ್ಜಿ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಏನೋ ಇದೆ, ಅದನ್ನು ಒಂದು ತಿರುವಿನೊಂದಿಗೆ ನೀವು ಮುಂದೆ ಹೋಗಬೇಕಲ್ಲ. ಹಾಗಾಗಿ ಈ ಸಣ್ಣ ಪುಟ್ಟ ನೋವುಗಳು ಆ ತಿರುವನ್ನು ಕಂಡುಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾವೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮವರೇ ನಿಮಗೆ ನೋವು ಕೊಟ್ಟು ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಕೂಡ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಯಾವುದೂ ಕಾರಣವಿಲ್ಲದೆ ನಡೆಯೋದಿಲ್ಲ, ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ನೀವು ಮುಂದುವರೆದಾಗ, ಅಂದರೆ ನಿಮ್ಮನ್ನು ಹಾಗೆ ಆ ವಿಚಾರಗಳನ್ನು ಸಂಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನೀವು ನಿಶ್ಚಿಂತೆಯಿಂದ ಮುಂದೆ ಸಾಗಿದಾಗ, ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಿಮ್ಮ ಸಂಬಂಧ ನಿಮ್ಮನ್ನು ಬದಲಾಯಿಸುತ್ತೆ, ನಿಮ್ಮ ಆತ್ಮದ ಉದ್ದೇಶವನ್ನು ಕೂಡ ಪೂರ್ಣಗೊಳಿಸ್ಕೊಳ್ಳುತ್ತೆ. ನೀವೀಗ ಅನುಭವಿಸುತ್ತಿರುವ ನೋವು ನಿಮ್ಮ ಶಕ್ತಿಗೆ ಕಾರಣವಾಗುತ್ತೆ. ನಂಬಿಕೆ ಇಡಿ. ನೀವು ಅವರನ್ನು ಬದಲಾಯಿಸ್ತಾ ಇಲ್ಲ, ಅವರನ್ನು ಹುಡುಕ್ತಾ ಇಲ್ಲ, ಆದರೆ ನಿಮ್ಮ ಆತ್ಮ ಅವರನ್ನು ಈಗಾಗಲೇ ಗುರುತಿಸಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಕೆಲವರ ಎನರ್ಜಿ ಪ್ರಕಾರ ನೀವು ಯಾವ ರೀತಿ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಸೋಲ್ಮೇಟ್ ಎನರ್ಜಿ. ದೂರ ಇದ್ದರೂ ಹೃದಯಗಳನ್ನು ಕನೆಕ್ಟ್ ಮಾಡ್ತಾ ಇದೆ ಆ ಎನರ್ಜಿ. ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸಿಗೆ ಯಾಕೋ ಗೊಂದಲ ಆಗ್ತಾ ಇದೆ, ಯಾರನ್ನು ಮಿಸ್ ಮಾಡ್ತಾ ಇದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಜೀವನ ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ ಹೇಳಿ ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಮ ಮನಸ್ಸು ತುಂಬ ಒಳ್ಳೆಯದು, ಆದರೆ ಯಾವ ಕಾರಣಕ್ಕೆ ನಿಮಗೆ ಹೆಚ್ಚು ನೋವು ಸಿಗ್ತಾ ಇದೆ ಅನ್ನೋದೇ ನಿಮಗೆ ತಿಳಿತಾ ಇಲ್ಲ. ನೀವು ಯಾರನ್ನೋ ನಂಬಿದ್ರಿ, ಆದರೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟೇ ಪ್ರಯತ್ನ ಪಡ್ತಾ ಇದ್ದೀರಾ ಹಳೆಯದನ್ನು ಮರಿಬೇಕು, ಕೆಲವು ವಿಚಾರಗಳನ್ನು ಬಿಡಬೇಕು, ಆ ಅಂಟಿವಿಕೆಯ ಸ್ವಭಾವವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಆದರೂ ಕೂಡ ನಿಮ್ಮ ಹೃದಯದಲ್ಲಿ ಇನ್ನೂ ಹಳೆಯ ನೋವು ಉಳಿದಿದೆ. ಆ ಒಂದು ಕನೆಕ್ಷನ್ ತಪ್ಪಿಸ್ಕೊಳ್ಳೋಕೆ ನಿಮ್ಮಿಂದ ಸಾಧ್ಯ ಆಗ್ತಾಯಿಲ್ಲ. ಆ ನೆನಪು ನಿಮ್ಮನ್ನು ಕಾಡ್ತಾ ಇದೆ. ಆದರೆ ಅದರಿಂದಲೇ ನೀವು ಬದಲಾಗ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀವು ಮರಿಬೇಡಿ. ನಿಮ್ಮ ಜೊತೆ ದೈವಿಕ ಸ್ಪರ್ಶ ಇದೆ, ಅಂದರೆ ಗುರುವಿನ ಸ್ಪರ್ಶ ಇದೆ. ಸ್ಪರ್ಶ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ಮಾರ್ಗದರ್ಶನದ ಮೂಲಕ, ಇಲ್ಲ ನೀವು ಭರವಸೆ ಕಳ್ಕೊಂಡು ಕುಗ್ಗಿದಂಥ ಸಂದರ್ಭದಲ್ಲಿ ಅವರು ನಿಮ್ಮ ಕಣ್ಣಿಗೆ ಕಾಣಿಸೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರ ಅವರದ್ದು ಕನೆಕ್ಟ್ ಆಗೋದಾಗಿರ್ಬೋದು. ಇದರಿಂದ ನಿಮ್ಮ ಮನಸ್ಸು ತಕ್ಷಣ ಆ ಒಂದು ನೆಗೆಟಿವ್ ಫೀಲಿಂಗ್ಸಿಂದ ಹೊರಗೆ ಬರುತ್ತೆ, ಪಾಸಿಟಿವ್ ಆದ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ದೈವಿಕ ಸ್ಪರ್ಶ ನಿಮ್ಮ ಜೊತೆ ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಅದು ಗುರುವಿನ ಸ್ಪರ್ಶ ಆಗಿರ್ಬೋದು, ಹಾಗೆ ನೀವು ನಂಬಿದ ದೈವಿಕ ಎನರ್ಜಿಗಳ ಒಂದು ಸ್ಪರ್ಶ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಂದ್ರೆ ಇಲ್ಲಿ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಯಾವುದೋ ಒಂದು ದೈವ ಶಕ್ತಿ ಕಾಣದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ನಿಮ್ಮನ್ನ ಹಿಂಬಾಲಿಸ್ತಾ ಇದೆ, ಹಾಗೆ ನಿಮ್ಮನ್ನು ಮುಂದಕ್ಕೆ ಮಾರ್ಗದರ್ಶನ ಕೂಡ ಮಾಡ್ತಾ ಇದೆ. ಅಂದರೆ ನೀವು ಯಾವಾಗೆಲ್ಲ ಭರವಸೆ ಕಳ್ಕೊಳ್ತಿರೋ, ನನ್ನಿಂದ ಏನು ಸಾಧ್ಯ ಆಗೋದಿಲ್ವ ಏನು ಅನ್ನೋ ರೀತಿಲಿ, ಇಲ್ಲ ಇಷ್ಟೇ ಬಿಡು ನನ್ನ ಜೀವನ ಎಂಡ್ ಆಯಿತು ಅನ್ನೋ ರೀತಿಲಿ ನೀವು ಯಾವಾಗ ನಂಬಿಕೆ ಕಳ್ಕೊಳ್ತೀರೋ, ಆಗ ಒಂದು ಭರವಸೆ ಮತ್ತೊಂದು ರೀತಿಲಿ ನಿಮ್ಮ ಮನಸ್ಸಲ್ಲಿ ಉತ್ಸಾಹದ ರೂಪದಲ್ಲಿ ಚಿಗುರ್ತಾ ಇದೆ. ಅಂದರೆ ಇಲ್ಲಿ ಗುರುವು ದೈವಶಕ್ತಿ ನಿಮ್ಮ ಜೊತೆ ಇದೆ, ಅಂದರೆ ಇದು ದೈವಿಕ ಟೈಮಿಂಗ್ ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ನಂಬಿದ ಗುರುವು, ನೀವು ನಂಬಿದ ದೈವಶಕ್ತಿ ನಿಮ್ಮ ಜೊತೆ ಇದ್ದಾರೆ ಅನ್ನೋದು ಬಲವಾಗಿ ಕಾಣಿಸ್ಕೊಳ್ತಾ ಇದೆ.
ನಿಮ್ಮನ್ನು ಬೀಳ್ಸೋಕ್ಕಲ್ಲ, ನಿಮ್ಮನ್ನು ಎದ್ದೇಳ್ಸೋಕ್ಕೆ ಈ ಪರೀಕ್ಷೆಗಳು ನಡೀತಾ ಇರೋದು. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಒಂದು ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡೇ ಬಂದಿದೆ ಈ ಜನ್ಮದಲ್ಲಿ. ಅದನ್ನು ಕಂಡುಕೊಂಡಿಲ್ಲ. ಕೆಲವು ಅಟ್ಯಾಚ್ಮೆಂಟ್, ಕೆಲವು ಸಂದಿಗ್ಧ ಸ್ಥಿತಿ, ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಟ್ಟು ನಿಮ್ಮ ಆತ್ಮದ ಮುಖ್ಯ ಉದ್ದೇಶವನ್ನು ಮರೆಮಾಚಿದ್ದೀರ. ಅಂದರೆ ಅದು ನಿಮ್ಮ ಆಸೆಯಾಗಿತ್ತು, ಕನಸಾಗಿತ್ತು. ಆ ಕನಸನ್ನು ನೀವು ಕೆಲವು ಒತ್ತಡ, ಸಮಸ್ಯೆಗಳ ಒಂದು ವಿಚಾರಕ್ಕೆ ಅದನ್ನು ಬಲಿ ಕೊಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಆ ವಿಚಾರವನ್ನು ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಬೇಕು. ಆ ಆಸೆಯನ್ನು, ಕನಸನ್ನು ಈಡೇರಿಸ್ಕೊಳ್ಬೇಕು. ಹಾಗಾಗಿ ಕೆಲವೊಂದು ಸರಿ ಈ ರೀತಿಯಾದ ಸಣ್ಣ ಪುಟ್ಟ ನೋವು, ಬೀಳು, ಏಳು ಇವುಗಳು ನಿಮ್ಮ ಆತ್ಮದ ಉದ್ದೇಶವನ್ನು, ಕನಸನ್ನು ನೆರವೇರಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾರನ್ನೋ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಆದರೆ ಇದೇ ಸಮಯದಲ್ಲಿ ನೀವು ಮುಂದೆ ಹೋಗೋಕ್ಕೂ ಕೂಡ ಪ್ರಯತ್ನ ಪ್ರಾಮಾಣಿಕವಾಗಿ ಪಡ್ತಾ ಇದ್ದೀರಾ. ನಿಮ್ಮ ಹೃದಯ ತುಂಬ ಶುದ್ಧವಾಗಿದೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋರು ಕಡಿಮೆ ಇದ್ದಾರೆ. ಆದರೆ ನೀವು ಇಲ್ಲಿಯವರೆಗೂ ಅನುಭವಿಸಿದ ನೋವು ವ್ಯರ್ಥ ಆಗಿಲ್ಲ. ಅದು ನಿಮ್ಮನ್ನು ಬಲಿಷ್ಠ ಮಾಡ್ತಾ ಇದೆ. ಹಾಗೆ ನಿಮ್ಮನ್ನು ಗುರು ಗಮನಿಸ್ತಾ ಇರೋದ್ರಿಂದ ಅದಕ್ಕೆ ಕಾರಣರಾದವರಿಗೂ ಕೂಡ ಕೆಲವು ಪಾಠ ಸಿಗುತ್ತೆ. ಅದು ನಿಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ. ಆದರೆ ಆ ನೋವು ಕೊಟ್ಟವರಿಗೆ ಆ ರೀತಿ ಆಗಲಿ ಅಂತೇಳಿ ನೀವು ಯಾವಾಗಲೂ ಬಯಸಿಲ್ಲ. ಆದರೂ ಕೂಡ ಇಲ್ಲಿ ಒಂದು ಕರ್ಮ ನಿರ್ಧಾರ ಮಾಡಿ ಅವರಿಗೆ ಕೆಲವು ಶಿಕ್ಷೆಗಳನ್ನು ಎದುರಾಗಿಸಿದೆ. ಆ ನೋವು ಕೂಡ ನಿಮ್ಗೆ ಕೆಲವೊಂದು ಸಾರಿ ಆಗ್ಬಿಡುತ್ತೆ. ಅಂದರೆ ನನಗೆ ಅವ್ರು ನೋವು ಕೊಟ್ಟರು, ಅದರಿಂದ ನಾನು ಸುಮಾರಷ್ಟು ಜೀವನದಲ್ಲಿ ಹೋರಾಟ ಮಾಡಿಬಿಟ್ಟೆ, ಆದರೆ ಅವರಿಗೀಗ ನೋವು ಸಿಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ವ್ಯಥೆ ಪಡ್ತೀರಾ. ಅಂಥ ಒಂದು ಮೃದು ಸ್ವಭಾವ ನಿಮ್ಮದು. ಈ ಕ್ಷಣದಲ್ಲೂ ಕೂಡ ನಿಮ್ಮ ಹೃದಯದಲ್ಲಿ ಒಂದು ನೋವಿದೆ. ಯಾರೋ ನಿಮ್ಮನ್ನು ನೋಯಿಸ್ತಾ ಇದ್ದಾರೆ. ನೀವು ಮರೆತಂತೆ ನಟಿಸ್ತಾ ಇದ್ದೀರಾ, ಆದರೆ ಒಳಗೆ ಇನ್ನೂ ನಿಮಗೆ ಆ ಒಂದು ನೆನಪು ಕಾಡ್ತಾ ಇದೆ. ಹಾಗೆ ನೀವು ಅನುಭವಿಸಿದ ನೋವು ನಿಮ್ಮ ದುರ್ಬಲತೆ ಅಲ್ಲ, ಅದು ನಿಮ್ಮ ಶಕ್ತಿ ಆಗ್ತಾ ಇದೆ. ಆದರೂ ಕೂಡ ಅವ್ರು ಬೇಕು, ಅವ್ರು ನನ್ನ ಜೊತೆಗೆ ಇರಬೇಕು, ಇಲ್ಲ ಆ ಕಳೆದ ಕ್ಷಣಗಳು ನಿಮ್ಮ ಜೀವನದಲ್ಲಿ ತುಂಬ ನೋವನ್ನು ನಿಮಗೆ ಕೊಡ್ತಾ ಇದ್ದಾವೆ. ನಿಮ್ಮ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ಖಂಡಿತ ಇಲ್ಲಿ ಇದು ಅಂತ್ಯವನ್ನು ಸೂಚಿಸ್ತಾ ಇಲ್ಲ, ಇದು ಹೀಲಿಂಗ್ ಶುರು ಆಗ್ತಾ ಇದೆ, ಶುರು ಆಗಿದೆ. ಖಂಡಿತ ಅಲ್ಲಿ ಪರಿವರ್ತನೆ ಸಿಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನಿಮಗೂ ಕೂಡ ಅವ್ರ ಜೊತೆಗೆ ಬದುಕಬೇಕು, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಆಗಿತ್ತು. ಆದರೆ ಅವರ ಅತಿರೇಕದ ವರ್ತನೆ ನೀವು ಅವರನ್ನು ಬಿಡೋ ಹಾಗೆ ಮಾಡಿದೆ. ಬಿಡೋದು ಸೋಲಂತ ಅಲ್ಲ, ಅದು ಸ್ವಾಭಿಮಾನ ಆಗಿರುತ್ತೆ. ಆದದ್ದು ಆಗಿ ಹೋಗಿದೆ, ಸರಿಯಾದ ನಿರ್ಧಾರವನ್ನು ತಗೊಂಡಿದ್ದೀರಾ. ಆದರೆ ನೀವು ಹಿಂದೆ ತಿರುಗಿ ನೋಡಿದಾಗೆಲ್ಲ ಆ ನೋವು ನಿಮ್ಮನ್ನು ಒಂದು ಕ್ಷಣ ಮುಂದೆ ಹೋಗೋದ್ರಿಂದ ತಡೆ ಹಿಡಿಯುತ್ತೆ, ನಿಲ್ಲಿಸುತ್ತೆ. ನಿಮ್ಮ ಜೀವನ ಮುಂದೆ ಹೋಗೋದೇ ಇಲ್ಲ ಅನ್ನೋ ರೀತಿಲಿ ಕೆಲವೊಂದು ಸರಿ ಖಿನ್ನತೆಗೆ ಜಾರಿಸ್ಬಿಡ್ತೀರಾ, ಹೋಗೋದೇ ಬೇಡ ಅನ್ನೋ ರೀತಿಲಿ. ಆದರೆ ಇಲ್ಲಿ ಒಂದು ದೈವಿಕ ಸೂಚನೆ ಯಾವ ರೀತಿ ಬರ್ತಾ ಇದೆ ಅಂದರೆ, ನಿಮ್ಮನ್ನು ಬಿಟ್ಟು ಹೋಗಿದ್ದು ಅದು ಯೋಗ್ಯವಾಗಿರಲಿಲ್ಲ ನಿಮಗೆ. ಹಾಗಾಗಿ ಕೆಲವೊಂದು ಸರಿ ಆಗ್ತಾರಾ ಅನ್ನೋ ರೀತಿಯಲ್ಲಿ ಸಮಯ ಕೊಟ್ಟು ಸಂಯಮದಿಂದ, ತಾಳ್ಮೆಯಿಂದ ಸಹಿಸ್ಕೊಂಡು ನೀವು ಎಲ್ಲ ರೀತಿಲೂ ಅಲ್ಲಿ ಸಫರ್ ಮಾಡಿದರೂ ಕೂಡ ಅವರು ದಾರಿಗೆ ಬರಲಿಲ್ಲ. ಹಾಗಾಗಿ ನೀವೇ ಒಂದು ದಾರಿಯನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ಹೊರಗೆ ಬಂದಿದ್ದೀರಾ. ಅಂದರೆ ಇದೂ ಕೂಡ ಆ ಒಂದು ಎನರ್ಜಿಯ ಒಂದು ಏನು ಅವ್ರು ಕನೆಕ್ಟ್ ಆಗಿದ್ರಲ್ಲ ಅದರ ಋಣ ಅಷ್ಟೇ ಇತ್ತು. ಹಾಗೆ ನಿಮ್ಮ ಪಯಣವನ್ನು ನೀವು ಈಗ ಯಾರಿದ್ದಾರೋ ಅವ್ರ ಜೊತೆ ಮುಂದುವರಿಸಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಸರಿಯಾದ ನಿರ್ಧಾರವನ್ನೇ ತಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಪರಿತಪ್ಪಿಸಬೇಡಿ. ಇತ್ತೀಚೆಗೆ ಸ್ವಲ್ಪ ಸೆಲ್ಫ್ ಡೌಟ್ ಕೂಡ ಬಂದಿದೆ ನಿಮಗೆ. ಆದರೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂದರೆ, ನಿಮ್ಮ ಮೇಲೆ ಸಂದೇಹ ಪಡೋದನ್ನು ನೀವು ಮೊದಲು ನಿಲ್ಲಿಸಿ ಮುಂದೆ ಹೋಗಿ, ನಿಮ್ಮ ಕಾಲ ಶುರುವಾಗುವ ಸಮಯ ಎದುರಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತದೆ. ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ವ್ಯಕ್ತಿ ಇದ್ದಾರೆ. ಈ ಕನೆಕ್ಷನ್ ಸಾಮಾನ್ಯ ಅಲ್ವೇ ಅಲ್ಲ. ಮಾತನಾಡದೇ ಇದ್ದರೂ ನಿಮ್ಮ ಹೃದಯಗಳು ಕನೆಕ್ಟ್ ಆಗ್ತಾ ಇದ್ದಾವೆ. ಹಾಗೆ ಇಲ್ಲಿ ಸಂಬಂಧ ಇದು ದೈವಿಕವಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಆದರೆ ಒಂದು ಸಣ್ಣ ಪರೀಕ್ಷೆ ನಡೀತಾ ಇದೆ. ನೀವು ಸತ್ಯವಾಗಿದ್ದರೆ ಈ ಸಂಬಂಧ ಮತ್ತೆ ನಿಮ್ಮ ಹತ್ರ ಬರುತ್ತೆ, ಖಂಡಿತ ಬರುತ್ತೆ. ಅಂದರೆ ನೀವು ಅವರನ್ನು ಯಾವ ರೀತಿ ಒಂದು ಗೌರವ, ಪ್ರೀತಿ ಹಾಗೆ ಎಷ್ಟು ಪವಿತ್ರತೆಯಿಂದ ನೋಡ್ತೀರೋ ಅದಕ್ಕೆ ಆಧಾರವಾಗಿ ಅವರು ಮರಳಿ ನಿಮ್ಮ ಕಡೆ ಬರ್ತಾರೆ ಅನ್ನೋ ರೀತಿಯಲ್ಲಿ. ಅಂದರೆ ಜಸ್ಟಿಸ್ ಸಿಗುತ್ತೆ, ನಿಮಗೆ ನ್ಯಾಯ ನಿಮ್ಮ ಪರವಾಗಿದೆ. ಆದರೆ ನಿಮಗೆ ಅನ್ಯಾಯ ಆಗಿದೆ ಅನ್ನೋ ಫೀಲಿಂಗ್ ಇದೆಯಾ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೇದಾಗಲಿ ಅಂತೇಳಿ ನೀವು ಬಯಸಿದರೆ ಇನ್ನೊಬ್ಬರಿಗೆ. ಹಾಗಾಗಿ ಅದೇ ಒಂದು ಬ್ಲೆಸ್ಸಿಂಗ್ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತುಂಬಿಸ್ತಾ ಇದೆ. ಈ ಸಮಯದಲ್ಲಿ ನಿಮಗೆ ಒಂದು ಆಂಜನೇಯ ಸ್ವಾಮಿಯ ಆಶೀರ್ವಾದ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ದುರ್ಗಾದೇವಿಯ, ಚೌಡೇಶ್ವರಿಯ ಹಾಗೆ ನಾಗದೇವತೆಯ ಈ ರೀತಿಯಾಗಿ ನೀವು ಯಾವ ದೇವಿಯನ್ನು ಒಂದು ಇಷ್ಟಪಡ್ತಿರೋ, ಅದು ರೇಣುಕಾದೇವಿ, ಎಲ್ಲಮ್ಮ ಆಗಿರ್ಬೋದು, ಚಂದ್ರಗುತ್ತೆಮ್ಮ ಆಗಿರ್ಬೋದು, ಈ ರೀತಿ ಕೂಡ ಒಂದು ದೇವಿಯರ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಕನೆಕ್ಟ್ ಆಗ್ತಿದೆ. ಅವರು ನಿಮ್ಮ ಮೇಲೆ ಪ್ರಸನ್ನಗೊಂಡಿರುವ ಸಮಯ, ಅದ್ಭುತ ಸಮಯ ಇದಾಗಿದೆ. ಹಾಗಾಗಿ ಇಲ್ಲಿ ನೀವು ಯಾರಿಗಾದರೂ 5 ಜನ ಮುತ್ತೈದೆಯರಿಗೆ, ಅದರಲ್ಲಿ 1-2 ಚಿಕ್ಕ ಮಕ್ಕಳು ಇರಲಿ, ಕನ್ಯಾ ಮುತ್ತೈದೆಯರು, ಅಂಥವರಿಗೆ ಮನೆಗೆ ಕರೆದು ಒಂದು ಏನಾದರೂ ಒಂದು ಊಟ ತಿಂಡಿ, ಇಲ್ಲ ಅವ್ರ ಕೈಗೆ ಬಳೆ ಆಗಿರ್ಬೋದು, ಹೀಗೆ ಒಂದು ಹಣ್ಣಾಗಿರ್ಬೋದು, ಇಲ್ಲ ಒಂದು ಅರಿಶಿನ ಕುಂಕುಮ ಈ ರೀತಿಯ ವಸ್ತುಗಳನ್ನು ಅವರಿಗೆ ಕೊಡಿ ಅನ್ನೋ ರೀತಿಲಿ ಬರ್ತದೆ. ನೀವು ಶಕ್ತರು ಒಬ್ರಿಗಾದರೂ ಸೀರೆ ರವಿಕೆ ಕೊಡ್ತೀವಿ, ಇಲ್ಲ ಅಷ್ಟು ಜನಕ್ಕೂ ನಾನು ಒಂದು ಯಾವ ರೀತಿ ನನ್ನ ಕೈಲಾಗುತ್ತೋ ಅಷ್ಟು ಸತ್ಕಾರ ಮಾಡ್ತೀನಿ ಅಂದರೆ ಖಂಡಿತವಾಗಿ ಇದೊಂದು ಸಂಕಲ್ಪ. ಅಂದರೆ ಯಾವುದೋ ಒಂದು ಮ್ಯಾನಿಫೆಸ್ಟ್ ಮಾಡಿದಿರ
ಆ ವಿಚಾರ ಅದು ಕೈಗೂಡುವ ಸಂದರ್ಭ ಹತ್ತಿರ ಇದೆ. ಹಾಗಾಗಿ ಈ ರೀತಿ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ. ಈ ರೀತಿ 5 ಜನ ಮುತ್ತೈದೆಯರಿಗೆ, ಅದು ಕನ್ಯಾ ಮುತ್ತೈದೆಯರು ಅದರಲ್ಲಿ ಸೇರ್ಕೊಂಡಿರಲಿ, 2 ಜನ 3 ಜನ ಮದುವೆ ಆದವರು ಇರಲಿ, ಮದುವೆ ಆಗದೆ ಇರೋ 2 ಪುಟ್ಟ ಕಂದಮ್ಮಗಳಿಗೂ ಕೂಡ ನೀವು ಈ ರೀತಿಯಾಗಿ ಒಂದು ಸತ್ಕಾರ ಮಾಡಲೇಬೇಕು ಅಂತ ಹೇಳಿ ಬರ್ತಾ ಇದೆ. ಹುಣ್ಣಿಮೆ ಒಳಗೆ ಮಾಡ್ಕೊಳ್ಳಿ, ಹುಣ್ಣಿಮೆಯ ದಿನ ಮಾಡ್ಕೊಳ್ಳಿ, ಹುಣ್ಣಿಮೆಯ ನಂತರ ಕೂಡ ಮಾಡ್ಕೊಳ್ಬೇಕು, 3 ದಿನದ ಒಳಗೆ ಅನ್ನೋ ರೀತಿಯಲ್ಲಿ, ಹುಣ್ಣಿಮೆಯ ನಂತರ 3 ದಿನದ ಒಳಗೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲಿಂದ ಶುರುವಾಗುತ್ತೆ. ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ, ಅನುಕೂಲ ಆಗುತ್ತೋ ಖಂಡಿತ ಪ್ರಯತ್ನ ಅಂತೂ ಪಡಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದದ್ದು ನಿಮ್ಮ ಕಡೆ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಒಂದು ಆಶೀರ್ವಾದ ನಿಮಗೆ ಈ ಒಂದು ಮುತ್ತೈದೆಯರ ಮೂಲಕ ನಿಮಗೆ ಕೊಡಿಸುವ ಪ್ರಯತ್ನವನ್ನು ನೀವು ನಂಬಿದ ದೇವತೆಗಳು ಈ ಸಮಯದಲ್ಲಿ ಮಾಡ್ತಿದ್ರೆ, ಇದಕ್ಕೆ ಗುರುವು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತದೆ. ಅಂದರೆ ಮುಂದೆ ನೀವು ಏನು ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಿಲ್ಲ, ನಿಮ್ಗೆ ಏನು ಸಿಗ್ಲಿಕ್ಕೆ ಹೊರಟಿದೆ ಅಂತ ನಿಮಗೆ ಗೊತ್ತಿಲ್ಲ, ಆದರೆ ಗುರುವಿಗೆಲ್ಲ ಒಂದು ಗೊತ್ತಿದೆ. ಹಾಗಾಗಿ ನಿಮ್ಮ ಪರವಾಗಿ ಅವರು ಒಂದು ಯೋಜನೆಯನ್ನು ಮಾಡಿದ್ದಾರೆ. ಈ ಸಮಯದಲ್ಲಿ ಅವರ ಯೋಜನೆಗೆ ಕನೆಕ್ಟ್ ಆಗಿ ಓಂ ಸಾಯಿರಾಮ್ ಅಂತ ಹೇಳಿ ನೀವು ಅವರ ಒಂದು ಎನರ್ಜಿಯನ್ನು ನಿಮ್ಮ ಕಡೆ ತಗೊಳ್ಳಿ, ನಿಮ್ಮ ಎನರ್ಜಿಯನ್ನು ಅವರಿಗೆ ಕನೆಕ್ಟ್ ಮಾಡಿಕೊಂಡು ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಸಾಧ್ಯ ಆಗಿಲ್ಲ ಅಂದ್ರೂ ಪ್ರಯತ್ನ ಅಂತೂ ಪಡಿ, ಖಂಡಿತ ಆ ಭಗವಂತನ ಇಚ್ಛೆ ಇದ್ದರೆ ಸಾಧ್ಯವಾಗುತ್ತಾರೆ. ಪ್ರಯತ್ನನೇ ಇಲ್ಲದೆ ಇದ್ದರೆ ಫಲ ಸಿಗೋದಿಲ್ಲ. ಪ್ರಯತ್ನ ನೀವು ಪ್ರಾಮಾಣಿಕವಾಗಿ ಮಾಡಿದರೆ ಭಗವಂತನು ಕೂಡ ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಈ ಒಂದು ಪರಿಹಾರ ನೀವು ಮಾಡಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಆ ದೇವತೆಗಳ ಎನರ್ಜಿ ನಿಮಗೆ ತುಂಬ ಕನೆಕ್ಟ್ ಆಗಿದೆ. ಅದು ಗ್ರಾಮ ದೇವತೆ ಆಗಿರ್ಬೋದು, ಕುಲದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ಈ ರೀತಿ ದೇವತೆಗಳ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಕನೆಕ್ಟ್ ಆಗಿದೆ. ಅದು ನಿಮ್ಮ ಕುಲದೇವಿ ಉಚ್ಚಂಗಮ್ಮ ದೇವಿ ಆಗಿರ್ಬೋದು, ಹೊನ್ನತ್ತಮ್ಮ ದೇವಿ ಆಗಿರ್ಬೋದು, ಹುಲಿಗೇಶ್ವರಿ ದೇವಿ ಆಗಿರ್ಬೋದು, ಹಿರೇಕೆರೂರು ದುರ್ಗಮ್ಮ ಆಗಿರ್ಬೋದು, ಹಾಗೆ ಏಳುಕೊಳ್ಳದ ಎಲ್ಲಮ್ಮ ಆಗಿರ್ಬೋದು, ಚಂದ್ರಗುತ್ತಿ ಎಲ್ಲಮ್ಮ ಆಗಿರ್ಬೋದು, ಈ ರೀತಿ ಚೌಡೇಶ್ವರಿ ಆಗಿರ್ಬೋದು, ಈ ರೀತಿ ದೇವಿಯರ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ಈ ರೀತಿಯ ಒಂದು ಸೇವೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನೀವು ಒಂದು ಮನೆಯನ್ನು ಬದಲಾಯಿಸ್ತಾ ಇದ್ರೋ, ಇಲ್ಲ ಒಂದು ಗೃಹ ಪ್ರವೇಶವನ್ನು ಮಾಡ್ತಾ ಇದ್ರೋ, ಇಲ್ಲ ಮನೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರೋ, ಅದು ಮದುವೆ ಮಾಡೋ, ಇಲ್ಲ ಒಂದು ಯಾರೋ ಬಂದು ನೋಡ್ಕೊಂಡು ಹೋಗ್ತಾರೆ ಮಕ್ಕಳನ್ನ ಅನ್ನೋ ವಿಚಾರ, ಇಲ್ಲ ಒಂದು ತೊಟ್ಟಿಲ ಕಾರ್ಯಕ್ರಮ, ಏನೋ ಒಂದು ಪ್ರೆಗ್ನೆಂಟ್ ಆಗೋ ಸೂಚನೆ ಆಗಿರ್ಬೋದು, ಈ ಥರದ್ದು ಎಲ್ಲ ರೀತಿಯ ಒಂದು ಸೂಚನೆಗಳು ಬಹಳ ಹತ್ತಿರದಲ್ಲೇ ಇದೆ. ಆದರೆ ಅದಕ್ಕಿಂತ ಮೊದಲು ಈ ರೀತಿಯಾಗಿ ಒಂದು ಸೇವೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಖಂಡಿತ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಆಗ ನಿಮ್ಮ ಎದುರಿಗೆ ಏನು ಅವೆಲ್ಲ ಒಂದು ನೀವು ಬಯಸಿದ ಒಂದು ಫಲಗಳು ಇದಾವಲ್ವ, ಅವು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಆ ದೇವಿಯ ಪ್ರೊಟೆಕ್ಷನ್ನೊಂದಿಗೆ ನಿಮ್ಮನ್ನು ಬಂದು ಸೇರುತ್ತೆ. ಯಾವುದೇ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳು ಏನೂ ಆಗೋದಿಲ್ಲ. ಅದು ಯಾವುದೋ ಒಂದು ಕೋರ್ಟ್ ಕೇಸ್ ಇದೆ, ಅದು ನಿಮ್ಮ ಪರವಾಗಬೇಕು. ಅದರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಅಡೆತಡೆಯಾಗಿ ಬಹಳ ವರ್ಷಗಳಿಂದ ಶ್ರಮ ಪಟ್ಟಿದ್ದರೆ ಅದು ನಿಂತು ಬಿಟ್ಟಿದೆ. ಆ ಬ್ಲಾಕೇಜ್ಗಳನ್ನು ಈ ಎನರ್ಜಿ ರಿಮೂವ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಿದ್ರೆ ಈ ದೇವಿಯ ಆಶೀರ್ವಾದವನ್ನು ನೀವು ಸ್ವೀಕರಿಸುವ ಸಮಯ ಬಂದಿದೆ. ಅವಳಿಗೋಸ್ಕರ ಒಂದು ಸತ್ಕಾರವನ್ನು ಮಾಡಿ, ಅವಳು ನಿಮ್ಮ ಬಗ್ಗೆ ಪ್ರಸನ್ನಗೊಳ್ತಾಳೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ಇದ್ದಂಥವರಿಗೆ ಸಹಾಯ ಮಾಡೋದ್ರಿಂದ ನಿಮಗೆ ಅದರ ಬೆನಿಫಿಟ್ಸ್ ಕಡಿಮೆ ಅಂತಲೇ ಕಾಣಿಸ್ತದೆ. ಅಂದರೆ ಯಾರಿಗೋ ಒಬ್ಬರಿಗೆ ನಿಸ್ಸಹಾಯಕರಿಗೆ ಸಹಾಯ ಮಾಡೋದ್ರಿಂದ, ಅಂದರೆ ಅವ್ರ ಹತ್ರ ಒಂದು ಒಳ್ಳೆಯ ಸೀರೆ ಇಲ್ಲ ಉಟ್ಕೊಳ್ಳೋಕ್ಕೆ, ಅಂಥವರಿಗೆ ಹೋಗಿ ನೀವೊಂದು ಸೀರೆ, ಬಾಳೆಹಣ್ಣು, ಬಳೆ, ಅರಿಶಿನ, ಕುಂಕುಮ ಕೊಡ್ತೀರಾ ಅಂದರೆ ಖಂಡಿತವಾಗಿ ಅದರ ಪ್ರಭಾವ ಬಹಳ ಇದೆ ನಿಮ್ಮ ಮೇಲೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಈ ಹೊಟ್ಟೆ ತುಂಬದವರಿಗೆ ಊಟ ಹಾಕಿದರೆ ಅದು ಅವರಿಗೆ ಅಷ್ಟಾಗಿ ನಿಮ್ಗೆ ತೃಪ್ತಿ ಕೊಡೋದಿಲ್ಲ. ಹಾಗೆ ಅವರು ಅದರ ಬಗ್ಗೆ ಏನೂ ಫೀಲ್ ಆಗೋದಿಲ್ಲ. ಅದೇ ತುಂಬ ಹೊಟ್ಟೆ ಹಸ್ತಿರ್ತಾರೆ, ಅವ್ರಿಗೆ ಕರೆದು ನೀವು ಊಟ ಕೊಟ್ಟಾಗ ಅವರು ಬಾಯಿ ಬಿಟ್ಟು ಆಶೀರ್ವಾದ ಮಾಡೋದೇ ಬೇಡ. ಆ ಸಂತೋಷ ಅವ್ರಿಗೆ ಆ ಸಮಯದಲ್ಲಿ ಆಗುವ ತೃಪ್ತಿ, ಆ ಭಾವವೇ ನಿಮಗೆ ಒಂದು ಆಶೀರ್ವಾದವಾಗಿ ಸಿಗ್ತಾ ಇದೆ. ಈ ಸಮಯ ನಿಮಗೆ ಇದು ಬೇಕಾಗಿದೆ, ಇದರ ಅವಶ್ಯಕತೆ ಇದೆ. ಹಾಗಾಗಿ ನಿಮಗೆ ಸಾಧ್ಯವಾದರೆ ಮಾಡ್ಕೊಳ್ಳಿ. ಹಾಗೆ ತಂದೆ ತಾಯಿಯರ ಕಾಲಿಗೆ 21 ದಿನಗಳ ಕಾಲ ಒಂದು ಸಂಕಲ್ಪದ ರೀತಿಯಲ್ಲಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಮನಃಪೂರ್ವಕವಾಗಿ ನಮಸ್ಕಾರ ಮಾಡ್ಕೊಳ್ಳಿ. ಏನೋ ಹೇಳಿದ್ದಾರೆ ಅದಕ್ಕೆ ನಾನು ಬೀಳ್ತೀನಿ ಅನ್ನೋ ರೀತಿಲಲ್ಲ. ಅವರು ನನ್ನ ತಂದೆ ತಾಯಿ ಈ ಭೂಮಿಗೆ ಬರಲಿಕ್ಕೆ, ನನ್ನ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ, ಒಳ್ಳೆಯದನ್ನು ನಾನು ಕೂಡ್ಕೊಳ್ಳೋಕ್ಕೆ, ಹಾಗೆ ನಾನು ಇಲ್ಲಿ ನನ್ನ ಜೀವನವನ್ನು ಬೇಯಿಸಲಿಕ್ಕೆ ಅವರು ಕಾರಣಕರ್ತರು. ಹಾಗಾಗಿ ಅವರ ಪಾದಗಳನ್ನು ಮುಟ್ಟಿ ನಾನು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ, ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನೋ ಭಾವ ಇರಬೇಕು. ಅಂದರೆ ಇಲ್ಲಿ ಹೇಗಪ್ಪ ಅಂದರೆ ಒಂದು ಶಕೆಗಾಲ ಶುರುವಾಗಿರುತ್ತೆ. ಉದಾಹರಣೆ ಹೇಳ್ತೀನಿ ಕೇಳಿ ಅಲ್ವಾ. ಒಬ್ಬರು ಬಡವರಿಗೆ, ಅದು ಶ್ರೀಮಂತರಿಗೆ ಅದಕ್ಕೇನು ಸಂಬಂಧ ಬರೋದಿಲ್ಲ. ಒಬ್ಬ ಬಡವರಿಗೆ ಒಂದು ಫ್ಯಾನ್ ತಗೊಳ್ಳೋಕ್ಕೋ ಅವ್ರಿಗೆ ಆಗ್ತಾ ಇರಲ್ಲ. ಮಕ್ಕಳು ತುಂಬ ಶಕೆಯಲ್ಲಿ ದಿನನಿತ್ಯ ಮಲಗ್ತಾ ಇರ್ತಾರೆ. ಆದರೂ ಎಲ್ಲೋ ಒಂದು ರೀತಿಲಿ ಸ್ವಲ್ಪ ಸ್ವಲ್ಪ ಹಣ ಅಲ್ಲಿ ಇಲ್ಲಿ ಕೂಡಿಟ್ಟಿದ್ದು ಎಲ್ಲ ಸೇರಿಸಿ ಆ ತಾಯಿ ಮಕ್ಕಳಿಗೋಸ್ಕರ ಒಂದು ಫ್ಯಾನ್ ತರ್ತಾಳೆ. ಆ ಮಕ್ಕಳು ಆ ಫ್ಯಾನ್ ನೋಡಿ ತುಂಬ ಖುಷಿ ಪಡ್ತಾರೆ. ಅವತ್ತಿನ ದಿನ ಅವ್ರು ಎಷ್ಟು ಖುಷಿ ಆಗ್ತಾರೆ ಅಂದರೆ ಆ ಫ್ಯಾನ್ಗಳೆಲ್ಲ ಆರಾಮಾಗಿ ಫ್ಯಾನ್ ಹಾಕ್ಕೊಂಡು ಮಲಗ್ತಾರೆ. ಅದೆಷ್ಟು ಸಂತೋಷ ಅಂದರೆ ಅದು ಮುಗಿಲು ಮುಟ್ಟುವಷ್ಟು ಸಂತೋಷ. ಅದು ಆ ರೀತಿಯಾಗಿ ಪ್ರಕೃತಿಯನ್ನೇ ಎಲ್ಲೋ ಒಂದು ರೀತಿಲಿ ಒಂದು ಸ್ಪಂದಿಸುವ ಹಾಗೆ ಮಾಡಿಬಿಡುತ್ತೆ. ಆ ರೀತಿಯಾಗಿ ಒಂದು ಉತ್ಸಾಹ, ಊರ್ಜೆಗಳು, ಎನರ್ಜಿಗೆ ಆ ಮಕ್ಕಳು ಕನೆಕ್ಟ್ ಆಗ್ತಾರೆ. ಅಂದರೆ ಅವರ ಸಂತೋಷ ಎಷ್ಟಿರುತ್ತೆ ಅಂದರೆ ಅದು ಹೇಳದಿರೋದು. ಆ ರೀತಿಯಾಗಿ ಇಲ್ಲಿ ಅದಕ್ಕೆ ಇನ್ನೊಬ್ರು ಹೇಳ್ಬೋದು, ಫ್ಯಾನ್ ತರೋದು ಏನು ದೊಡ್ಡ ವಿಚಾರನಾ ಅನ್ನೋ ರೀತಿಲಿ, ಇದಕ್ಕೆಲ್ಲ ಇಷ್ಟು ಖುಷಿ ಪಡಬೇಕಾ ಅನ್ನೋ ರೀತಿಲಿ ಕೆಲವರು ಅಂದ್ಕೊಳ್ಬೋದು. ಆದರೆ
ಎಲ್ಲಿ ಕೃತಜ್ಞತೆ ಇರುತ್ತೋ, ಅಂದರೆ ಏನೊಂದು ಸಣ್ಣದಾಗಿ ಒಂದು ಪೆನ್ ತಂದುಕೊಟ್ರು, ಅಮ್ಮ ಒಂದು ಪುಸ್ತಕ ತಂದುಕೊಟ್ರು, ಒಂದು ಏನೋ ಖುಷಿಯಿಂದ ಏನೋ ತಂದುಕೊಟ್ರು, ಆ ಮಕ್ಕಳ ಮನಸ್ಸಲ್ಲಿ ಯಾವ ರೀತಿ ಒಂದು ಭಾವನಾತ್ಮಕವಾಗಿ ಆ ತಾಯಿಯ ಬಗ್ಗೆ, ಹಾಗೆ ಅವ್ರಿಗೆ ಆ ವಸ್ತು ಸಿಕ್ತಲ್ಲ ಅದ್ರ ಬಗ್ಗೆ ಒಂದು ಎನರ್ಜಿ ಏನು ಫೀಲ್ ಆಗುತ್ತಲ್ಲ, ಅದನ್ನು ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತ ಎನರ್ಜಿ ಅದು. ಆದರೆ ಕೆಲವರಿಗೆ ಹೇಗಿರುತ್ತೆ ಅಂದರೆ ಎಲ್ಲದೂ ಇರುತ್ತೆ, ಕೇಳೋದಕ್ಕಿಂತ ಮೊದಲು ಎಲ್ಲದೂ ಸಿಗುತ್ತೆ. ಹಾಗಾಗಿ ಅವರಿಗೆ ಅದು ಯಾವುದು ಫೀಲ್ ಅನಿಸೋದೇ ಇಲ್ಲ. ಅಪ್ಪ ಅಮ್ಮ ಏನು ತಂದರು, ಏನು ಮಾಡಿದ್ರು, ಅವರಿಗೆ ಅದ್ರ ಬಗ್ಗೆ ಏನು ಅನಿಸೋದೇ ಇಲ್ಲ. ಯಾಕಂದರೆ ಅವರು ಆ ಕೃತಜ್ಞತಾ ಭಾವನೆ ಹೊಂದಿರೋದಿಲ್ಲ. ಆದರೆ ಇಂಥ ಒಂದು ಸಣ್ಣ ಪುಟ್ಟ ಖುಷಿಗೂ ಕೂಡ ಯಾರು ಕೃತಜ್ಞತೆಯನ್ನು ಸಲ್ಲಿಸ್ತಾರೋ ಆ ಕೃತಜ್ಞತೆ ಅವ್ರ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯದನ್ನು ತುಂಬಿಸ್ತಾ ಹೋಗುತ್ತೆ. ಅವರು ಗುಡಿಸಲಲ್ಲೇ ಇರ್ಬೋದು, ಆದರೆ ಅವರು ಆರೋಗ್ಯವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ ಅನ್ನೋ ರೀತಿಲಿ ಫೀಲ್ ಮಾಡಿಸುತ್ತೆ. ಅಂದರೆ ನಮಗೇನು ಸಿಕ್ಕಿರುತ್ತೋ ಅದಕ್ಕೆ ಕೃತಜ್ಞರಾಗಿರ್ಬೇಕು, ಸಂತೋಷ ಪಡಬೇಕು. ಅದು ಬಿಟ್ಟು ಅಪ್ಪ ಅಮ್ಮ ಕಾರ್ ತಂದುಕೊಟ್ರು, ಬೈಕ್ ತಂದುಕೊಟ್ರು, ಅಮೂಲ್ಯವಾದ ವಸ್ತು ತಂದುಕೊಟ್ರು, ಏನು ಬಿಡೋ ತಂದುಕೊಟ್ರು ಅನ್ನೋ ರೀತಿಲಿ ಯಾವಾಗ ಕೃತಜ್ಞತೆ ಇಲ್ಲದೆ ಇರ್ತಾರಲ್ಲ, ಆಗ ಅವ್ರ ಜೀವನದಲ್ಲಿ ಭಾವನಾತ್ಮಕವಾಗಿ ಯಾವುದೇ ರೀತಿ ಒಂದು ಹೈ ಎನರ್ಜಿ ಸ್ಪಂದಿಸೋದಿಲ್ಲ ಅನ್ನೋ ರೀತಿಲಿ ಕೂಡ ಕನೆಕ್ಟ್ ಆಗ್ತದೆ. ಆ ರೀತಿ ಕೂಡ ಕೆಲವರು ಯೋಚಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗಿದೆ ಅಂದರೆ, ತಂದೆ ತಾಯಿ ಆಸ್ತಿ ಮನೆ ಎಷ್ಟೋ ಒಂದಿಷ್ಟು ಮಾಡಿಟ್ಟು ಹೋದರೂ ಅವರಿಗೊಂದು ಕೃತಜ್ಞತೆ ಅನ್ನೋದಿಲ್ಲ. ಏನೋ ಮಾಡಿದ್ದಾರೆ ಅನ್ನೋ ರೀತಿಲಿ ಅದ್ರ ಬಗ್ಗೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅವ್ರ ಕರ್ತವ್ಯ ಜವಾಬ್ದಾರಿ ಹಾಗಾಗಿ ಮಾಡಿಟ್ಟಿದ್ದಾರೆ ಅನ್ನೋ ರೀತಿಲಿ ನೋಡ್ತಾ ಇದ್ದಾರೆ. ಅದೇ ಬಡತನದಲ್ಲಿರುವ ಮಕ್ಕಳು, ಅಂದರೆ ಒಂದು ಸರಳವಾಗಿ ಒಂದು ಕೂಡು ಕುಟುಂಬದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ತಂದೆ 2 ಜನ ಮಕ್ಕಳು ಭಾವನಾತ್ಮಕವಾಗಿ ಒಬ್ರಿಗೊಬ್ರು ನಂಬಿಕೆ ಇಟ್ಟು ಪ್ರೀತಿಯಿಂದ ಸ್ಪಂದಿಸ್ತಾ ಇರ್ತಾರೆ. ಅಂದರೆ ಅಪ್ಪ ಅವತ್ತಿನ ದಿನ 1 kg ಹಣ್ಣು ತಂದರೂ ಆ ಮಕ್ಕಳಿಗೆ ಸ್ವರ್ಗನೇ ಅಪ್ಪ ತಂದಿಟ್ಟು ಅಷ್ಟು ಖುಷಿ ಆಗುತ್ತೆ. ಆ ರೀತಿಯ ಒಂದು ಕೃತಜ್ಞರಾಗಿರ್ತಾರೆ ಕೆಲವು ಮಕ್ಕಳು. ಈ ರೀತಿ ಕೂಡ ಎನರ್ಜಿಲಿ ಕನೆಕ್ಟ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ನಿಮ್ಮ ತಂದೆ ತಾಯಿಯ ಪ್ರೀತಿಯನ್ನು, ಅವರ ಮೌಲ್ಯವನ್ನು ಕೆಲವರು ಅರ್ಥ ಮಾಡ್ಕೊಂಡಿಲ್ಲ, ಆದರೆ ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ದರೆ ನಮಗೆ ಸ್ವರ್ಗನೇ ಅನ್ನೋ ರೀತಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ನೀವು ಕೂಡ ಸಣ್ಣವರಿದ್ದಾಗ ಅದೇ ರೀತಿ ಆ ತಂದೆ ತಾಯಿಯ ಮೇಲೆ ಡಿಪೆಂಡ್ ಆಗಿದ್ರಿ. ಆದರೆ ಈಗ ಅದೆಲ್ಲ ಅವ್ರ ಜವಾಬ್ದಾರಿ ಮಾಡಿದ್ದಾರೆ ಅನ್ನೋ ರೀತಿಲಿ ಆ ರೀತಿ ನೀವು ಭಾವನಾತ್ಮಕವಾಗಿ ಅವ್ರ ಜೊತೆ ಸ್ಪಂದಿಸ್ತಾ ಇಲ್ಲ. ಇದು ಅವ್ರಿಗೆ ನೋವು ಕೊಡ್ತಾ ಇದೆ. ಹಾಗಾಗಿ ನಿಮ್ಮ ತಪ್ಪಿನ ಪ್ರಾಯಶ್ಚಿತ್ತವಾಗಿ 21 ದಿನಗಳ ಕಾಲ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಅವ್ರ ಕಾಲಿಗೆ ದಿನನಿತ್ಯ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಕೆಲವರಿಗೆ ನಾವು ದೂರ ಇದ್ದೀವಿ, ತಂದೆ ತಾಯಿ ಹತ್ತಿರ ಇಲ್ಲ ಅಂದವರು ಖಂಡಿತ ಅವರ ಒಂದು ಭಾವಚಿತ್ರವನ್ನು ಇಟ್ಕೊಂಡು ಸ್ಮರಣೆ ಮಾಡ್ಕೊಳ್ಳಿ. ಅಪ್ಪ ಅಮ್ಮ ನಿಮಗೆ ಕೃತಜ್ಞತೆಗಳು, ನಮ್ಮ ಜೀವನದಲ್ಲಿ ನಾವು ಇಷ್ಟೊಂದು ಪಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ನೀವೇ ಕಾರಣರು, ಮಾರ್ಗದರ್ಶಕರು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಇದೂ ಆಗಲಿಲ್ವಾ, ಅವ್ರ ಜೊತೆ ಫೋನಲ್ಲಿ ದಿನನಿತ್ಯ 21 ದಿನಗಳ ಕಾಲ 5 ನಿಮಿಷ ಸಮಯ ಕೊಟ್ಟು ಅವ್ರ ಜೊತೆ ಅಮ್ಮ ನೀವು ಹೇಗಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತನಾಡಿ, ಅಪ್ಪ ಹೇಗಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತನಾಡಿ. ನೀವು ಸಣ್ಣವರಿದ್ದಾಗ ನನಗೆ ಅದು ಕೊಡಿಸಿದ್ರಿ, ಅದರಿಂದ ನಂಗೆ ತುಂಬ ಸಂತೋಷ ಆಯಿತು. ನೀವು ತಂದುಕೊಟ್ಟ ಕನ್ನಡಕ ಆಗಿರ್ಬೋದು, ಜಾತ್ರೆಯಲ್ಲಿ ಟೇಪ್ ಆಗಿರ್ಬೋದು, ಹೂ ಆಗಿರ್ಬೋದು, ಇನ್ಯಾವುದೇ ರೀತಿಯ ಒಂದು ವಿಚಾರವನ್ನು ಅವ್ರ ಮನಸ್ಸಿಗೆ ಒಂದು ಭಾವನಾತ್ಮಕವಾಗಿ ಸ್ಪಂದಿಸುವಂತೆ ಹೇಳಿ ಅವರಿಗೆ ಸಂತೋಷ ಕೊಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಮೋಸ ಆಗೋದಿದೆ, ದುರ್ಘಟನೆ ನಡೆಯೋದಿದೆ. ನಾನು ಭಯ ಬೀಳಿಸ್ತಾ ಇಲ್ಲ, ಎನರ್ಜಿ ಇದೇ ರೀತಿ ಕನೆಕ್ಟ್ ಆಗ್ತದೆ. ಅದರಿಂದ ನೀವು ಹೊರಗೆ ಬರ್ತೀರಾ. ಯಾರೋ ನಿಮ್ಮನ್ನು ದಾರಿ ತಪ್ಪಿಸ್ಬೇಕು ಅಂತೇಳಿ ಹೊಂಚು ಹಾಕಿದ್ದಾರೆ, ಅದು ಅವ್ರ ಕರ್ಮ. ಆದರೆ ಇಲ್ಲಿ ನಿಮ್ಮ ಆತ್ಮ ಪರಿಶುದ್ಧವಾಗಿದೆ. ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗಿ ಅವ್ರು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ತುಂಬಿಸ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ದೊಡ್ಡ ವಂಚನೆ ಯಾರೋ ನಿಮ್ಮ ಹತ್ತಿರದವರೇ ಮಾಡ್ತಾರೆ. ನಿಮ್ಮ ಜೊತೆಗಿರೋ ಕೆಲವೊಂದಿಷ್ಟು ಸ್ನೇಹಿತರಲ್ಲಿ ಕೆಲವು ಸ್ನೇಹಿತರು ಈ ರೀತಿ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಬರ್ತಾ ಇದೆ. ಹಾಗಾಗಿ ಇದು ನಿಮ್ಮ ಕರ್ಮ, ಇದು ಪೂರ್ವಾರ್ಜಿತ ಕರ್ಮವನ್ನೇ ಸೂಚಿಸ್ತಾ ಇದೆ ಇಲ್ಲಿ. ಅಂದರೆ ನೀವು ಅವ್ರಿಗೆ ಏನೋ ಕೊಟ್ಟಿದ್ರಿ, ಈ ರೀತಿಯಾಗಿ ಅವರು ಇಲ್ಲಿ ಮರೆಮಾಚಿ ನಿಮ್ಮನ್ನು ವಂಚಿಸಬೇಕು, ಇಲ್ಲ ಯಾವುದೋ ಒಂದು ದುರ್ಘಟನೆಗೆ ನೀವು ಎದುರಾಗಬೇಕು, ಇಲ್ಲ ಇನ್ಯಾವುದೋ ರೀತಿ ನಿಮ್ಮ ಜೀವನದಲ್ಲಿ ಯಾರೋ ಏನೋ ಕಿತ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಅದು ಅಂದರೆ ಅದು ನಿಮಗೆ ಫಲ ಕೊಡುವಂಥ ಸಂದರ್ಭ, ಆದರೆ ಕಿತ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ಇಲ್ಲಿ ಆ ಒಂದು ಎನರ್ಜಿಯಿಂದ ಹೊರಗೆ ಬರಬೇಕು ಅಂದರೆ ನಿಮ್ಮ ತಾಯಿ ತಂದೆಯ ಸೇವೆಯನ್ನು ಮಾಡಬೇಕು. ಈ ರೀತಿಯಾಗಿ ನಾನು ಹೇಳಿದ ಪರಿಹಾರವನ್ನು 21 ದಿನ ನೀವು ಮಾಡ್ಕೊಂಡಿದ್ದೆ ಆದರೆ ಇಲ್ಲಿ ಕಾಣದ ಕೈಯ ಶಕ್ತಿ, ಅದು ಗುರುವಿನ ಶಕ್ತಿ, ನೀವು ನಂಬಿದ ದೇವತೆಗಳ ಶಕ್ತಿ ನಿಮ್ಮ ಭಾಗ್ಯವನ್ನು ಬದಲಾವಣೆ ಮಾಡುತ್ತೆ. ನೀವು ಅಂದ್ಕೊಳ್ಬೋದು ಆ ರೀತಿ ನನ್ನ ಜೀವನದಲ್ಲಿ ಏನೂ ನಡೀಲಿಲ್ಲ, ಈ ರೀತಿ ಎಲ್ಲ ನಾನು ಮಾಡಿಕೊಂಡೆ ಏನೂ ನಡೀಲಿಲ್ಲ ಅಂದರೆ ಖಂಡಿತವಾಗಿ ಇಲ್ಲಿ ನೀವು ಆ ರೀತಿ ನಡಿಬೇಕು ಅಂತ ಹೇಳಿ ಬಯಸಿ ಮಾಡಿಲ್ಲ ಅಲ್ವಾ, ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿದ್ದೀರಾ ಅಂದರೆ ಅದು ಆಗೋದಿಲ್ಲ ಅಷ್ಟೇ. ಅದರ ಜಲಕ್ಕೆ ಮಾತ್ರ ನಿಮಗೆ ಗೊತ್ತಾಗೇ ಆಗತ್ತೆ, ಖಂಡಿತ ಗೊತ್ತಾಗುತ್ತೆ, ಸ್ಪರ್ಶ ಮಾಡುತ್ತೆ. ಇಲ್ಲಾಂದರೆ ಅದು ಸನಿಹ ಬಂದು ಹಿಂದೆ ಸರಿಯುತ್ತೆ, ಇಲ್ಲ ಅದರ ಮುನ್ಸೂಚನೆಗಳು ಗೊತ್ತಾಗತ್ತೆ. ನೀವು ಅಂದ್ಕೊಳ್ತೀರಾ ಹೌದಪ್ಪ, ಸರಿಯಾದ ರೀತಿಯಲ್ಲಿ ಆ ದೇವರ ಹಾಗೆ ನನಗೊಂದು ಸಂದೇಶ ಸಿಕ್ತು, ನನಗೆ ಒಂದು ರೀಡಿಂಗ್ ಸಿಕ್ತು, ಹಾಗೆ ಗುರು ನನ್ನ ಎನರ್ಜಿಗೆ ಕನೆಕ್ಟ್ ಆದರು, ನಾನು ದೇವತೆಗಳಿಗೆ ಒಂದು ನಂಬಿಕೆ ಇಟ್ಟು ಈ ಸೇವೆ ಮಾಡಿದೆ, ನನ್ನ ತಂದೆ ತಾಯಿಗಳನ್ನು ಸ್ಮರಣೆ ಮಾಡಿಕೊಂಡು ಕೃತಜ್ಞತೆಯನ್ನು
ಫೀಲ್ ಮಾಡಿದೆ, ಅದರಿಂದ ನನ್ನ ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳು ದೂರ ಸರಿದ್ವು ಅನ್ನೋ ರೀತಿಯಲ್ಲಿ, ಅಂದರೆ ದೊಡ್ಡ ಗಂಡಾಂತರ ನಿಮ್ಮ ಜೀವನದಿಂದ ಹಿಂದೆ ಸರಿಯುತ್ತೆ. ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಪರವಾಗಿ, ಗಂಡನ ಪರವಾಗಿ, ನಿಮ್ಮ ಪರವಾಗಿ. ನಿಮ್ಮ ಒಂದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಏನಿದೆ ಅಂತೇಳಿ ನಿಮಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತಲೂ ನಿಮಗೆ ಗೊತ್ತಿಲ್ಲ, ಆದರೆ ನೀವು ನಂಬಿದ ಗುರುವಿಗೆ ಮಾತ್ರ ಗೊತ್ತಿದೆ ಇಲ್ಲಿ. ಹಾಗಾಗಿ ಅವರು ಈ ಎನರ್ಜಿನ ಇಲ್ಲಿ ನಿಮಗೆ ಕನೆಕ್ಟ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ನಂಬಿಕೆ ಇಟ್ಟು ಮಾಡ್ಕೊಳ್ಳೋದಾದರೆ ಖಂಡಿತ ಮಾಡ್ಕೊಳ್ಳಿ. ಇದೇನು ಬಿಡು ಅನ್ನೋ ರೀತಿಯಲ್ಲಿ ಕೂಡ ಕೆಲವರ ಎನರ್ಜಿಯಲ್ಲಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ನೀವು ಮಾಡ್ಕೊಳ್ಳದೇ ಇರೋದೇ ಒಳ್ಳೆಯದು. ಯಾಕಂದರೆ ನಂಬಿಕೆ ಇಲ್ಲದೆ ನೀವು ಏನೇ ಪರಿಹಾರ ಮಾಡಿಕೊಂಡ್ರೂ ಕೂಡ ಅದು ಫಲ ಕೊಡೋದಿಲ್ಲ. ನಂತರ ನೀವು ಪರಿತಪಿಸ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಏನೂ ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ತುಂಬ ಗೊಂದಲ. ನಿಮ್ಮ ಪತಿ ನಿಮ್ಮನ್ನು ಕಾಳಜಿ ಮಾಡ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾವುದೇ ಒಂದು ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆ ಮಾತನಾಡೋಕ್ಕೆ ಕುಳಿತರೂ ಕೂಡ ಅವರು ನಿಮಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಜೀವನದಲ್ಲಿ ಏನೂ ಸರಿಯಾಗಿಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಭಾಗ್ಯ ತಿರುಗುವ ಸಮಯ ಬಂದಿದೆ. ಸ್ವಲ್ಪ 3 ತಿಂಗಳ ಕಾಲ ನೀವು ಸಂಯಮದಿಂದ, ತಾಳ್ಮೆಯಿಂದ ವರ್ತಿಸಿ. ಇಷ್ಟೇ ವರ್ಷಗಳಿಂದ ನೀವು ಕಾಯ್ತಾ ಇದ್ದೀರಾ. ಖಂಡಿತವಾಗಿಯೂ ಈಗ ನಿಮ್ಮ ಭಾಗ್ಯ ಒಂದು ತಿರುವು ಪಡೆದುಕೊಳ್ಳುವ ಸಮಯ ಬಂದಿದೆ. ಕೆಟ್ಟ ದಿನಗಳು ಮುಗಿತವೆ, ಹೊಸ ಅವಕಾಶಗಳು ಬರ್ತಾ ಇದ್ದಾವೆ. ಹಾಗೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಕಾಣಿಸ್ತದೆ. ಅದು ಒಂದು ಪ್ರೀತಿಯ ವಿಚಾರದಲ್ಲಿ, ಹಾಗೆ ಒಂದು ಸಂತಾನದಲ್ಲಿ ನೀವು ಪಾಸಿಟಿವ್ ಒಂದು ಫೀಲ್ ಮಾಡ್ತೀರಾ. ಖಂಡಿತ ಇದು ನಿಮ್ಮ ಬಹುದಿನದ ಕನಸಾಗಿತ್ತು, ನನಸಾಗ್ತಾಯಿದೆ. ಹಾಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಬರೋ ಸಮಯ ಬಂದಿದೆ. ನೀವಿಲ್ಲಿ ಕೆಲವೊಂದು ಅನಗತ್ಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರೆ ಆ ಚರ್ಚೆಗಳನ್ನು ದೂರ ಇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ತುಂಬ ಕೊಟ್ಟಿದ್ದೀರಾ, ಅಂದರೆ ಬೇರೆಯವರಿಗೆ ಸಹಾಯ ಮಾಡಿದ್ದಾಗಿರ್ಬೋದು, ಇಲ್ಲ ಸಮರ್ಪಣೆ ಮಾಡ್ಕೊಂಡಿದ್ದಾಗಿರ್ಬೋದು, ಇಲ್ಲ ಅವ್ರ ಮಾತನ್ನು ಅನಿವಾರ್ಯವಾಗಿ ಒಪ್ಕೊಂಡದ್ದಾಗಿರ್ಬೋದು. ಆದರೆ ಈಗ ನಿಮಗೆ ಒಂದು ಬೆಲೆ ಸಿಗುವ ಸಮಯ ಖಂಡಿತ ಬಂದಿದೆ. ಅದು ಪ್ರೀತಿ, ಅದು ಶಾಂತಿ, ಅದು ಸಮೃದ್ಧಿಯ ರೀತಿಯಲ್ಲಿ ನಿಮ್ಮನ್ನು ಆವರಿಸುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಪರವಾಗಿ ನಿಲ್ಬೋದು. ಹಾಗೆ ಕೆಲವೊಂದು ಪ್ರೊಟೆಕ್ಟ್ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ನೀವು ಆ ಸ್ಥಿತಿಗಳನ್ನು ಎದುರಿಸಿ ಅದರಿಂದ ಹೊರಗೆ ಬರ್ಬೋದು. ಅಂದರೆ ಹೊರಗೆ ಅಂದರೆ ಅವರನ್ನು ಬಿಟ್ಟು ಹೊರಗೆ ಬರ್ತೀರಿ ಅನ್ನೋದಕ್ಕಿಂತ ಅವರನ್ನು ಬದಲಾಯಿಸ್ತೀರಾ, ಇಲ್ಲ ಅವರು ಬದಲಾಗ್ತಾರೆ, ಒಪ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ. ಅಂದರೆ ಇಷ್ಟು ವರ್ಷದ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವಂಥ ಸಮಯ ಬಂದಿದೆ. ಯಾವ ವಿಚಾರದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತೇಳಿ ಭಯ ಪಡ್ತಾ ಇದ್ರಲ್ಲ, ಈಗ ಒಂದು ನ್ಯಾಯ ನಿಮ್ಮ ಕಡೆ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಜನರ ಸಹಾಯ ಕೂಡ ನಿಮಗೆ ಸಿಗ್ತದೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಕೆಲವರ ಜೊತೆ ಸ್ವಲ್ಪ ಮುಕ್ತವಾಗಿ ಮಾತನಾಡಿ, ತುಂಬ ವಿಚಾರ ಹೇಳಬೇಡಿ, ಗೌಪ್ಯವಾಗಿ ಕೆಲವು ವಿಚಾರಗಳನ್ನು ಇಟ್ಕೊಳ್ಳಿ. ಹಾಗೆ ಕನೆಕ್ಷನ್ ಸಾಮಾನ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಠಾತ್ ಬದಲಾವಣೆ ಯಾಕೆ ಬರ್ತಾ ಇದೆ ಅಂತೇಳಿ ನಿಮ್ಗೆ ಅನಿಸ್ಬೋದು, ಆದರೆ ನೀವು ಆ ಒಂದು ನ್ಯಾಯವನ್ನು ಪಡ್ಕೊಳ್ತೀರಾ, ಅದಕ್ಕೆ ಅರ್ಹರಾಗಿರುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿತಾ ಇದೆ. ಒಂದು ಸಣ್ಣ ಒಂದು ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ಬರ್ತಾ ಇದೆ. ಹಾಗಾಗಿ ನೀವು ರಾತ್ರಿ ಎಲ್ಲ ಕಣ್ಣೀರು ಹಾಕ್ತಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕುಟುಂಬ ಸಂತೋಷ ಪಡುವ ವಿಚಾರ ನಿಮ್ಮ ಜೀವನದಲ್ಲಿ ಎದುರಾಗ್ತದೆ, ಬರ್ತಾ ಇದೆ ಆ ಶುಭ ಸುದ್ದಿ. ಹಾಗೆ ಯಾರೋ ನಿಮ್ಮ ಎನರ್ಜಿಯನ್ನು ಕೂಡ ಹಿಡಿದು ಇಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ನೀವು ಬಲಿಷ್ಠ ಅನ್ನೋದನ್ನು ಮರ್ತಿದ್ದೀರಾ, ದುರ್ಬಲತೆಗೆ ಜಾರಿಬಿಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಕಡೆ ನೀವು ಸ್ವಲ್ಪ ಗಮನವನ್ನು ಕೊಡಿ. ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಗುರುವಿದ್ದಾರೆ, ನೀವು ನಂಬಿದ ದೈವ ಶಕ್ತಿಗಳಿದೆ. ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಮನಸ್ಥಿತಿ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ. ಹಾಗಾಗಿ ಯಾರೋ ನಿಮ್ಮ ಒಂದು ವಿಚಾರದಲ್ಲಿ ಸತ್ಯವನ್ನು ಮುಚ್ಚಿಟ್ಟಿದ್ದಾರಲ್ಲ, ಆ ವಿಚಾರ ಕೂಡ ಹೊರಬರುತ್ತೆ. ನಿಮ್ಮ ಆಕರ್ಷಣೆ ತುಂಬ ಹೆಚ್ಚಾಗಿದೆ. 100 ಜನರ ಮಧ್ಯೆ ಇದ್ದರೂ ಕೂಡ, ನೀವು ಸರಳವಾಗಿ ಇದ್ದರೂ ಕೂಡ ನೀವು ಅಲ್ಲಿ ಆ ಒಂದು ಜನರನ್ನು ತುಂಬ ಆಕರ್ಷಣೆ ಮಾಡ್ತೀರಿ. ಯಾಕಂದರೆ ನಿಮ್ಮ ಔರ ತುಂಬ ಪರಿಶುದ್ಧವಾಗಿದೆ. ಈ ಪರಿಶುದ್ಧತೆ ನಿಮಗೆ ಸಿಕ್ಕಿರೋದ್ರಿಂದ, ಅಂದರೆ ಯಾವ ರೀತಿ ಸಿಕ್ಕಿದೆ ಅಂದರೆ, ನೀವು ಮಾಡ್ತಾ ಇರುವ ಸೇವೆ, ಪೂಜೆ, ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ ಇಂತಹ ಗುಣಗಳಿಂದ ನಿಮ್ಮ ಪ್ರಭಾಮಂಡಲ ಅಂದರೆ ನಿಮ್ಮ ಔರ ಪರಿಶುದ್ಧವಾಗಿದೆ, ಜಾಗೃತವಾಗಿದೆ. ಹಾಗಾಗಿ ನೀವು 100 ಜನರ ಗುಂಪಲ್ಲಿ ಸರಳವಾಗಿದ್ದರೂ ಕೂಡ ನಿಮ್ಮ ಆಕರ್ಷಣೆ ಅಷ್ಟು ಜನರು ಮಾಡುವ ಹಾಗಾಗತ್ತೆ. ಅಂಥದ್ರಲ್ಲಿ ನಿಮ್ಮನ್ನು ಗುರುತಿಸಿ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಸಿಗುತ್ತೆ. ಹಾಗೆ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ, ಎಷ್ಟು ಸುಂದರವಾಗಿದ್ದಾರೆ, ಅವ್ರ ವ್ಯಕ್ತಿತ್ವ ಎಷ್ಟು ಮಹಾನ್ ಇರ್ಬೋದು ಅನ್ನೋ ರೀತಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತೇಳಿ ತವಕಿಸ್ತಾರೆ. ಆ ರೀತಿಯಾಗಿ ನಿಮ್ಮಲ್ಲಿ ಬದಲಾವಣೆ ಬರುತ್ತೆ. ಆಗಲೇ ಆ ರೀತಿಯ ಒಂದು ಅನುಭವವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಹಿಂದೆ ತುಂಬ ಮಾತನಾಡ್ತಿದ್ರಿ, ಎಲ್ಲೋ ಒಂದು ರೀತಿಯಲ್ಲಿ ನೀವು ನಿಮ್ಮನ್ನು ಸಾಬೀತುಪಡಿಸ್ಕೊಳ್ಳೋಕ್ಕೋಸ್ಕರ ಕೆಲವರಿಗೆ ಸಮರ್ಥನೆ ಕೊಡ್ತಿದ್ರಿ. ಆಗ ಎಲ್ಲೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗೋದು, ಎದುರಿಗಿದ್ದವರು ಕೂಡ ನಿಮ್ಮ ಬಗ್ಗೆ ತುಚ್ಛವಾಗಿ ಕಾಣ್ತಿದ್ರು. ಆದರೆ ಈಗ ಮೌನ, ಸಂಯಮ, ತಾಳ್ಮೆ ಹೆಚ್ಚಾಗಿದೆ. ಹಾಗೆ ಈಗ ನೀವು ಹೆಚ್ಚಾಗಿ ಯಾರ ಜೊತೆನೂ ಬೆರೀತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಮಾತಾಡಬಾರ್ದು, ಈಗೋ ತೋರಿಸ್ತಾ ಇದ್ದೀರಾ, ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ ಅಂತ ಅಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಅವರು ಹಿಂದೆ ನಿಮಗೆ ನೋವು ಕೊಟ್ಟಿದ್ದನ್ನು ಎಲ್ಲೋ ಒಂದು ರೀತಿ ನಿಮಗೆ ಮನಸ್ಸು ನೆನಪು ಮಾಡುತ್ತೆ. ಆ ಸಮಯದಲ್ಲಿ ನೀವು ಆ ಮೌನಕ್ಕೆ ಶರಣಾಗ್ತಾ ಇದ್ದೀರಾ. ಆದರೆ ಖಂಡಿತ ನಿಮ್ಮ ಒಂದು ವ್ಯಕ್ತಿತ್ವ ವಿಶೇಷವಾದ ರೀತಿಯಲ್ಲಿ ವಿಶೇಷವಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡ ಕ್ಷಣ, ಗುರುವಿನ ಶರಣದಲ್ಲಿ ನೀವು ಬಂದ ಕ್ಷಣ, ನಿಮ್ಮ ಜೀವನ ನಿಮ್ಮನ್ನು ಕಂಗೊಳಿಸುವಂತೆ ಮಾಡಿದೆ. ಅಂದರೆ ನಿಮ್ಮ ಮೇಲೆ ಪ್ರೀತಿ, ನಿಮ್ಮ ಮೇಲೆ ಗೌರವ, ನಿಮ್ಮ ಮೇಲೆ ಆತ್ಮವಿಶ್ವಾಸವನ್ನು ಇಟ್ಕೊಂಡು ನೀವು ಕುಗ್ಗದೆ ಯಾವಾಗ ಎದ್ದು ನಿಂತಿದ್ದೀರೋ ಆಗ ನಿಮ್ಮ ಜೀವನದಲ್ಲಿ ಹೊಳಪು ಮೂಡಿದೆ. ಈ ಶೈನಿಂಗ್
ಬೇರೆಯವರಿಗೂ ಕೂಡ ಆಕರ್ಷಣೆ ಮಾಡ್ತಾ ಇದೆ ನಿಮ್ಮನ್ನು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಸ್ನೇಹಿತರೆ. ಯಾರ್ಯಾರ ಎನರ್ಜಿಗೆ ಯಾವ ಒಂದು ವಿಚಾರ ಬಂದಿದೆಯೋ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ರೀಡಿಂಗ್ ಇಷ್ಟ ಆದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.